ಹಾಯ್ ಎಲ್ಲರಿಗೂ. ಇವತ್ತು ನಾನು ರೆಡಿ ಆಗ್ತಿದ್ದೀನಿ. ಏನಕ್ಕಪ್ಪ ಅಂದರೆ ಬಜಾರ್ಗೆ ಹೋಗೋಕ್ಕೆ. ತುಂಬ ದಿವಸದಿಂದ ಅನ್ಕೊಂತಿದ್ದೆ ನಾನು ವೆಜಿಟೇಬಲ್ಸ್ ಫ್ರೂಟ್ಸ್ ತೊಗೊಂಬರ್ಬೇಕು ಅಂತ. ಅಂದರೆ 3-4 ಡೇಸಿಂದ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ಇವತ್ತು ಹೋಗ್ತಿದ್ದೀನಿ. ಅದು ಹೋಗಿ ಬಜಾರಲ್ಲಿ ಶಾಪಿಂಗ್ ಮಾಡಿದ್ದು ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮೋಕ್ಷಿತನ ಎತ್ಕೊಂಡಿರ್ತೀನಂತ. ಇದು ಸ್ಟ್ರಾಬೆರಿ ಕಾಣಿಸಿದ ತಕ್ಷಣ ಎತ್ಕೊಂಬಂದೆ. 1 ಮಂತಿಂದ ವೆಯ್ಟ್ ಮಾಡ್ತಿದ್ದೆ ನಾನು, ಸ್ಟ್ರಾಬೆರಿ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹುಡುಕ್ತಿದ್ದೆ. ಆದರೆ ಈ ಸತಿ ಆದರೆ ಈ ವ್ಲಾಗ್ನ ನಾನು ಫುಲ್ ವ್ಲಾಗ್ ಕೂಡ ಮಾಡಿದ್ದೀನಿ, ಅದನ್ನು ಕೊಡ್ತೀನಿ. ಅದನ್ನು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನೇನು ತೊಗೊಂಬಂದಿದ್ದೀನಿ ಇದನ್ನೆಲ್ಲ ವೀಡಿಯೋ ಅಲ್ಲಿ ನೋಡಿಸ್ತಾ ಇದ್ದೀನಿ. ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಎಲ್ಲ ಹೆಲ್ದಿ ಐಟಮ್ಸೇ ತಂದಿದ್ದೀನಿ, ಏನು ಜಂಕ್ ತಂದಿಲ್ಲ. ಇದು ಸಪೋಟೊ, ನನಗಂತೂ ಇಷ್ಟ ಆಗಲ್ಲ, ಮೋಕ್ಷಿತ ಎಂಜಾಯ್ ಮಾಡ್ತಾಳೆ ಅಂತ ತೊಗೊಂಬಂದೆ. ಎಷ್ಟು ಜನಕ್ಕೆ ಸಪೋಟೊ ಅಂದರೆ ಇಷ್ಟ ಇಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇಷ್ಟ ಇಲ್ಲ. ನನ್ನ ಫೇವ್ರೆಟ್ ಫ್ರೂಟ್ ಅಂದರೆ ಮ್ಯಾಂಗೋ ಮತ್ತು ಆರೆಂಜು, ಆ ಥರ ಫ್ರೂಟ್ಸ್ ನಂಗೆ ಇಷ್ಟ ಆಗುತ್ತೆ. ಸಪೋಟ ವಾಟರ್ ಮೆಲನ್ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಅದು ಎಲ್ಲಿ ತಿನ್ನಬೇಕು, ಆದರೆ ಅಭ್ಯಾಸ ಮಾಡ್ಕೊಬೇಕು. ಅಂದರೆ ಸಪೋಟಮಂತೂ ನಾನು ಟ್ರೈ ಮಾಡೋಕ್ಕೆ ಹೋಗಲ್ಲ ನನ್ನ ಎಂಟೈರ್ ಲೈಫಲ್ಲಿ, ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ನೆಕ್ಸ್ಟ್ ಬಂದಿಲ್ಲಿ ನಾನು ಈ ಫ್ರೂಟ್ಸ್ಗೆ ಎಷ್ಟೆಷ್ಟು ಕೊಟ್ಟೆ ಅಂತೆಲ್ಲ ಫುಲ್ ವ್ಲಾಗಲ್ಲಿ ತಿಳಿಸಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ, ಅದ್ರಲ್ಲಿ ಗೊತ್ತಾಗುತ್ತೆ. ಇದು ಪ್ರೊಮೊಗ್ರಾನೇಟ್ ಕೂಡ ಇಷ್ಟಪಟ್ಟೆ ತಿಂತೀನಿ. ಅಷ್ಟೊಂದು ಇಷ್ಟ ಆಗಿಲ್ಲ ಅಂದರೆ ಓಟ್ಸಲ್ಲಿ ಹಾಕ್ಕೊಂಡು ತಿಂದ್ಬಿಡ್ತೀನಿ. ಇಷ್ಟು ವೆಜಿಟೇಬಲ್ಸ್ ಕಷ್ಟ ಬಿದ್ದೆದ್ದೆ ನೋಡಿ, ಅದನ್ನ ಎತ್ತ ಕೂಡ ಎನರ್ಜಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಸ್ಟ್ರಾಬೆರಿ ನೋಡಿಸ್ತಿದ್ದೀನಿ. ನಾನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಅದು ಸುಬ್ಬು ಹತ್ರ ಮಾತಾಡ್ಕೊಂಡು ಹೇಳ್ತಿದ್ದೀನಿ. ಸ್ಟ್ರಾಬೆರಿ 70 ರುಪೀಸ್ದು ಯಾವುದು, 100 ರುಪೀಸ್ದು ಯಾವುದು ಅಂತ ಹೇಳ್ಬಿಟ್ಟು. ಒಂದು ಹತ್ರ ಫಸ್ಟ್ ನೋಡಿದಾಗ 70 ಅಲ್ಲ 100 ರುಪೀಸ್ ಅಂತ ಹೇಳಿದ್ರು, ಅವ್ರು ತೊಗೊಂಬಿಟ್ಟೆ. ಆಮೇಲೆ ಮತ್ತೆ ನೋಡಿದ್ರೆ 70 ಅಂತ ಹೇಳಿದ್ರು ಬೇರೆ ಕಡೆ. 2 ತೊಗೊಂಬಂದಿದ್ದೀನಿ. ಸುಮ್ಮನೆ ಡಿಸಪಾಯಿಂಟ್ ಹೋಗ್ತೀನಿ ಇಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಇದನ್ನು ತೊಳಿದಿರ ಒರೆಸ್ಕೊಂಡು ತಿಂದ್ಬಿಡ್ತಾ ಇದ್ದೀನಿ ನಾನು ಇದೊಳಗೆ ಕಷ್ಟಕ್ಕೆ. ನೋಡಿ ಟೇಸ್ಟ್ ಮಾಡ್ತಿದ್ದೀನಿ, ಏಕೆಂದರೆ ಸ್ಟ್ರಾಬೆರಿ ಅಂದರೆ ಆಲ್ಮೋಸ್ಟ್ ಹುಳಿಯಾಗೇ ಇರುತ್ತೆ. ಆದ್ರೂ ಏನಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂದರೆ ಅದು ಸ್ಟ್ರಾಬೆರಿ ಸ್ವೀಟ್ ಆಗಿದೆ, ಟೇಸ್ಟಿಯಾಗಿದೆ ಅಂತಲ್ಲ, ಅದು ಸಿಕ್ಕಿದೆ ಅನ್ನೋ ಎಂಜಾಯ್ಮೆಂಟ್ಗೆ ಅಷ್ಟೇ. ಇಲ್ಲಿ ಅವರೆಕಾಯಿ ಎಲ್ಲ ಬಿಡಿಸ್ಬೇಕು, ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸ್ಬೇಕು, ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕು ಅಂತ ಇಲ್ಲಿ ಇಕ್ಕಿದ್ದೀನಿ. ಎಲ್ಲ ಎತ್ತಿಡಬೇಕಲ್ಲ, ತೊಗೊಂಬರೋದೊಂದೇ ಅಲ್ಲ, ಎತ್ತಿಕ್ಕೋದು ಕೂಡ ಅದೊಂದು ದೊಡ್ಡ ಕಷ್ಟನೇ. ಇದನ್ನೆಲ್ಲ ಎತ್ತಿಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದಿದ್ದೀನಿ. ಇನ್ನು ಸ್ವಲ್ಪ ಕೆಲಸ ಇರುತ್ತಲ್ವ, ಇವು ಬಿಡಿಸೋದಿರುತ್ತಲ್ವ, ಅವೆಲ್ಲ ಬಿಡಿಸೋಣ ಅಂತೇಳ್ಬಿಟ್ಟು. ನಾರ್ಮಲ್ ಮನೇಲಿ ಹಾಕ್ಕೊಳೋ ಬಟ್ಟೆ ಹಾಕ್ಕೊಂಬಂದ್ರೆ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಮಿಮ್ಮಿನ ಕರ್ಕೊಂಬಂದು ವಾಕಿಂಗ್ ಕರ್ಕೊಂಬಂದಿದ್ದೀನಿ. ಮಿಮ್ಮಿ ಮೋಕ್ಷಿತ ಎಂಜಾಯ್ ಮಾಡ್ತಿದ್ದೀನಿ ಔಟ್ ಸೈಡು ನ್ಯಾಚುರಲ್ ಗಾಳಿಗೆ. ಥ್ಯಾಂಕ್ ಯು.